ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು ನವರಾತ್ರಿ. ಪ್ರತಿ ವರ್ಷ ಶರತ್ಕಾಲದಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 9 ದಿನಗಳ ಕಾಲ ಆಚರಿಸಲಾಗುತ್ತೆ. ಮಹಿಷಾಸುರನ ಸಂಹಾರಕ್ಕಾಗಿ ದೇವಿ 9 ರೂಪಗಳನ್ನು ತಾಳ್ತಾಳೆ ಅಂತ ಹಿಂದೂ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಆಗಿದೆ. ಅದೇ ನವದುರ್ಗ. ಒಂದೊಂದು ರೂಪಗಳು ಒಂದೊಂದು ಅಂಶಗಳನ್ನು ನಮಗೆ ಪ್ರತಿಬಿಂಬಿಸುತ್ತವೆ. ಈ ನವದುರ್ಗಾ ರೂಪಗಳನ್ನು ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ. ನವದುರ್ಗಾ ರೂಪಗಳು 9 ಗ್ರಹಗಳ ಗುಣಗಳನ್ನು ಕೂಡ ಹೊಂದಿವೆ. ದೇವಿಯ 3 ರೂಪಗಳು ಜ್ಯೋತಿಷ್ಯಕ್ಕೆ ಹೇಗೆ ಸಂಬಂಧವನ್ನು ಹೊಂದಿದೆ ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನು ಕೊಟ್ಟಿದ್ದೀನಿ, ಖಂಡಿತವಾಗಿ ನೋಡಿ. ಇವತ್ತು 4ನೇ ರೂಪವಾದ ಕೂಷ್ಮಾಂಡ ರೂಪ ಹಾಗೂ ಜ್ಯೋತಿಷ್ಯದ ಸಂಬಂಧವನ್ನು ನೋಡೋಣ. ನವರಾತ್ರಿಯ 4ನೇ ದಿನದಂದು ಕೂಷ್ಮಾಂಡ ದುರ್ಗಾದೇವಿಯ 4ನೇ ರೂಪವನ್ನು ಪೂಜಿಸಲಾಗುತ್ತೆ. ಕೂಷ್ಮಾಂಡ ಅಂದರೆ ಕಾಸ್ಮಿಕ್ ಎಗ್, ಹಾಗಾಗಿ ಅವಳನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಅಂತ ಪರಿಗಣಿಸಲಾಗತ್ತೆ. ಹಿಂದೂ ಪುರಾಣಗಳ ಪ್ರಕಾರ ದೇವಿ ಕೂಷ್ಮಾಂಡ ಮೊಗ್ಗಿನಿಂದ ಅರಳಿದ ಹೂವಿನಂತೆ ಮುಗುಳ್ನಕ್ಕಾಗ ವಿಷ್ಣು ಬ್ರಹ್ಮಾಂಡವನ್ನು ಸೃಷ್ಟಿಸೋದಕ್ಕೆ ಪ್ರಾರಂಭಿಸಿದ ಅಂತ ಇದೆ. ಆದರೆ ಸುತ್ತಲೂ ಶಾಶ್ವತವಾದ ಕತ್ತಲೆ ಇದ್ದ ಸಮಯದಲ್ಲಿ ಕೂಷ್ಮಾಂಡ ಶೂನ್ಯದಿಂದ ಜಗತ್ತನ್ನು ಸೃಷ್ಟಿ ಮಾಡಿದಳು. ದುರ್ಗೆಯ ಈ ಸ್ವರೂಪವೇ ಸೃಷ್ಟಿಯ ಮೂಲ. ಅವಳು ವಿಶ್ವವನ್ನು ಸೃಷ್ಟಿಸಿದ ಕಾರಣ ಅವಳನ್ನು ಆದಿಸ್ವರೂಪಿಣಿ ಮತ್ತು ಆದಿಶಕ್ತಿ ಅಂತ ಕರೆಯಲಾಗತ್ತೆ. ಅವಳು ಕಮಂಡಲು, ಬಿಲ್ಲು, ಬಾಣ, ಅಮೃತ, ಚಕ್ರ, ಗದೆ, ಕಮಲವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಮತ್ತು ಒಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡಿದ್ದಾಳೆ. ತನ್ನ ಭಕ್ತರಿಗೆ ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳನ್ನು ಅನುಗ್ರಹಿಸ್ತಾಳೆ. ಅವಳನ್ನು ಅಷ್ಟಭುಜೆ ಅಂತ ಕೂಡ ಕರೆಯಲಾಗತ್ತೆ. ಅವಳು ಕಾಂತಿಯುತವಾದ ಮುಖ ಮತ್ತು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ. ದೇವಿ ಸೂರ್ಯನ ಮಧ್ಯಭಾಗದಲ್ಲಿ ವಾಸ ಮಾಡೋದರಿಂದ ಸೂರ್ಯಲೋಕವನ್ನು ನಿಯಂತ್ರಣ ಮಾಡ್ತಾಳೆ. ದೇವಿ ಕೂಷ್ಮಾಂಡ ಆಧ್ಯಾತ್ಮಿಕವಾಗಿ ಅನಾಹತ ಚಕ್ರವನ್ನು ಪ್ರತಿನಿಧಿಸ್ತಾಳೆ. ಕೂಷ್ಮಾಂಡ ದೇವಿ ಆರೋಗ್ಯ ಮತ್ತು ಸಂಪತ್ತನ್ನು ಸುಧಾರಿಸೋದಕ್ಕೆ ಸಹಾಯವನ್ನು ಮಾಡ್ತಾಳೆ. ಜೀವನದ ಎಲ್ಲ ಅಡೆತಡೆಗಳು ಮತ್ತು ತೊಂದರೆಗಳನ್ನು ತೆಗೆದುಹಾಕ್ತಾಳೆ ಮತ್ತು ಜೀವನದಲ್ಲಿ ಎಲ್ಲ ರೀತಿಯ ದುಃಖಗಳನ್ನು ತೊಡೆದುಹಾಕಲು ಅನುಕೂಲವನ್ನು ಮಾಡಿಕೊಡ್ತಾಳೆ. ದೇವಿ ಜೀವನದ ಕತ್ತಲೆಯಲ್ಲಿ ಬೆಳಕನ್ನು ತರುವುದರ ಜೊತೆಗೆ ಜೀವನದಲ್ಲಿ ಸಾಮರಸ್ಯವನ್ನು ಕೂಡ ಉಂಟು ಮಾಡ್ತಾಳೆ. ದೇವಿ ಕೂಷ್ಮಾಂಡ ಗುರುಗ್ರಹವನ್ನು ಪ್ರತಿನಿಧಿಸ್ತಾಳೆ. ನವರಾತ್ರಿಯಲ್ಲಿ ಕೂಷ್ಮಾಂಡ ಮಾತೆಯನ್ನು ಪೂಜಿಸಿದರೆ ಗುರುಗ್ರಹ ಬಲವಾಗುತ್ತದೆ. ಇದರಿಂದ ರಾಜಕೀಯದಲ್ಲಿ ಇರುವವರಿಗೆ ಉನ್ನತ ಸ್ಥಾನಗಳು, ಉನ್ನತ ಕ್ಷೇತ್ರಗಳು ಸಿಗುವ ಸಾಧ್ಯತೆ ಇದೆ. ಆಧುನಿಕ ಕ್ಷೇತ್ರದ ಉನ್ನತ ಅಧ್ಯಕ್ಷರು, ಅಧಿಕಾರಿಗಳು, ಗುತ್ತಿಗೆ ಕೆಲಸಗಾರರು, ಹಣಕ್ಕೆ ಸಂಬಂಧಿಸಿದ ಮಾರ್ಗದರ್ಶಿಗಳು, ಹಣಕಾಸುದಾರರು ಇವರುಗಳಿಗೂ ಕೂಡ ಉನ್ನತಿ ದೊರೆಯುತ್ತದೆ. ಕೂಷ್ಮಾಂಡ ದೇವಿಯನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಅಭಿವೃದ್ಧಿ, ಧನಾತ್ಮಕ ಚಿಂತನೆ, ಆತ್ಮವಿಶ್ವಾಸ, ಬುದ್ಧಿವಂತಿಕೆ, ಆಶಾವಾದ ಮತ್ತು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜ್ಞಾನವನ್ನು ಕೊಡ್ತಾಳೆ. ನವರಾತ್ರಿಯ 4ನೇ ದಿನ ಹಳದಿ ಹಾಗೂ ಹಸಿರು ವರ್ಣಕ್ಕೆ ಸೀಮಿತ. ಏಕೆಂದರೆ ಅನಾಹತ ಚಕ್ರ ಹಸಿರು ಬಣ್ಣವನ್ನು ಸೂಚಿಸಿದರೆ ಗುರುಗ್ರಹ ಹಳದಿ ಬಣ್ಣವನ್ನು ಸೂಚಿಸುತ್ತೆ ಹಾಗೂ ನವರಾತ್ರಿ ದಿನದ ಬಣ್ಣ ಕೂಡ ಹಸಿರು. ಹಾಗಾಗಿ ಈ ಬಣ್ಣಗಳಿಂದ ಮಂಟಪವನ್ನು ಅಲಂಕರಿಸಿ, ಈ ಬಣ್ಣದ ವಸ್ತ್ರವನ್ನು ಧರಿಸಿ, ಇದೇ ಬಣ್ಣದ ಹೂಗಳಿಂದ ದೇವಿ ಕೂಷ್ಮಾಂಡಳನ್ನು ಪೂಜೆ ಮಾಡಬೇಕು. ಹೀಗೆ ಪೂಜಿಸೋದ್ರಿಂದ ಆಧ್ಯಾತ್ಮಿಕವಾಗಿ ಬೆಳವಣಿಗೆ, ಸೃಜನಶೀಲತೆ ಹಾಗೂ ಸಾಮರಸ್ಯವನ್ನು ಕಾಣಬಹುದು. ಈ ದಿನದ ಧಾನ್ಯ ಕಡಲೆಕಾಳು. ಹಾಗಾಗಿ ಕಡಲೆಕಾಳಿನಿಂದ ತಯಾರಿಸಿದ ಆಹಾರವನ್ನು ದೇವಿಗೆ ನೈವೇದ್ಯ ಮಾಡಬೇಕು. ಏಕೆಂದರೆ ಕಡಲೆಕಾಳು ಗುರುವಿಗೆ ಸಮರ್ಪಿತವಾದ ಧಾನ್ಯ. ನವರಾತ್ರಿ ವ್ರತವನ್ನು ಮಾಡುವವರು ಅಂದರೆ ಉಪವಾಸ, ಫಲಹಾರ ಇವುಗಳನ್ನು ರೂಢಿಯಲ್ಲಿ ಇಟ್ಕೊಂಡಿರೋರು ಸಿಂಗಾರ, ಕುಟ್ಟು, ಸಾಬೂದಾನ, ಫರಾಳಿ, ಅಮರಾಂತ, ಕಿನೋವಾ, ಕೋಡು ಇವುಗಳನ್ನು ತಮ್ಮ ಆಹಾರದಲ್ಲಿ ಉಪಯೋಗಿಸಬಹುದು. ಸುರ ಸಂಪೂರ್ಣ ಕಲಶಂ ರುದಿರಾಪ್ಲುತ್ತಮೇವ ಚ ದಧಾನ ಹಸ್ತಪದ್ಮಾಭ್ಯಾಂ
ಕೂಷ್ಮಾಂಡ ಶುಭದಾಸ್ತುಮೆ. ಈ ಮಂತ್ರವನ್ನು ಹೇಳಿಕೊಂಡು ದೇವಿ ಕೂಷ್ಮಾಂಡಾಳನ್ನು ಪೂಜೆ ಮಾಡಬೇಕು. ಜಾತಕದಲ್ಲಿ ಗುರು ನೀಚನಾಗಿದ್ದರೆ, ದುಸ್ಥಾನಗಳಲ್ಲಿ ಇದ್ದರೆ, ವೈರಿಗಳೊಂದಿಗೆ ಸಂಬಂಧವನ್ನು ಹೊಂದಿದ್ರೆ, ವೈರಿಗಳಿಂದ ವೀಕ್ಷಿತನಾಗಿದ್ದರೆ, ರಾಹುಕೇತುವಿನಿಂದ ಪೀಡಿತನಾಗಿದ್ದರೆ ವ್ಯಕ್ತಿ ಉನ್ನತ ಸ್ಥಾನಗಳಿಂದ ವಂಚಿತನಾಗ್ತಾನೆ. ವೈವಾಹಿಕ ಸಮಸ್ಯೆಗಳು, ಸಂತಾನದಲ್ಲಿ ಸಮಸ್ಯೆಗಳು, ಸಂತಾನದ ಕೊರತೆ, ಅನಾರೋಗ್ಯ, ಮಧುಮೇಹ, ಜೀರ್ಣಾಂಗದ ಸಮಸ್ಯೆಗಳು, ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ವ್ಯಕ್ತಿಯನ್ನು ಕಾಡುತ್ತವೆ. ಈ ಕೂಷ್ಮಾಂಡಾ ದೇವಿಯನ್ನು ಆರಾಧನೆ ಮಾಡಿದರೆ ಜಾತಕದ ಆ ದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಯಾ ದೇವಿ ಸರ್ವಭೂತೇಷು ಸೃಷ್ಟಿರೂಪೇಣ ಸಂಸ್ಥಿತ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ನಾಳೆ ಸಿಗ್ತೀನಿ ದುರ್ಗಿಯ 5ನೇ ರೂಪ ಸ್ಕಂದ ಮಾತಾಳೊಂದಿಗೆ. ಸತ್ಯಂ ಶಿವಂ ಸುಂದರಂ.